ಆಕ್ಸಿಸ್ ಇಂಡಿಯಾದ ಸರ್ವೆ ಹಾಕಿದ್ದಾರೆ ಪ್ರದೀಪ್ ಗುಪ್ತಾ ಅವರದ್ದು. ದೇಶದಾದ್ಯಂತ ಅತಿ ಹೆಚ್ಚು ಚರ್ಚೆಯಾಗುವ ಸರ್ವೆ. ಅದರ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಕರ್ನಾಟಕದಲ್ಲಿ 20ರಿಂದ 22 BJP, 3 JDS, 3ರಿಂದ 5 ಕಾಂಗ್ರೆಸ್ ಅನ್ನುವ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದ ಒಂದೇ ನಾವು ಅಂದರೆ ವಿವರಗಳಿಗೆ ಹೋಗುವಂಥದ್ದು ಜಾತಿವಾರು ವಿವರಗಳನ್ನು ಕೊಟ್ಟಿದ್ದಾರೆ. ನಾನು ಪ್ರಶಾಂತ್, ಕರ್ನಾಟಕದ BJP 20ರಿಂದ 22, ಕಾಂಗ್ರೆಸ್ ಕೇವಲ 3ರಿಂದ 5, ಯಾಕೋ ಸಿಂಕಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಕಾರಣಗಳು ನಾವು ಜಾತಿವಾರು ನೋಡಿದಾಗ ಗೊತ್ತಾಗುತ್ತೆ. ಜಾತಿವಾರು ಏನೋ ಒಂದು ಸ್ವಲ್ಪ ಪಲ್ಸ್ ಹಿಡಿಯೋದ್ರಲ್ಲಿ ಈ ಸರ್ವೆ ಎಡವಟ್ಟಾಗಿರಬಹುದಾ ಅಂತ. ವೋಟ್ ಶೇರ್ ನೋಡೋಣ. ಫಸ್ಟು ವೋಟ್ ಪರ್ಸೆಂಟೇಜ್. ಇವರ ಪ್ರಕಾರ BJP 48% ವೋಟ್ ಶೇರ್ ತೆಗೆದುಕೊಳ್ಳುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 51% ಇತ್ತು, -3%. ಲೋಕಸಭಾ ಚುನಾವಣೆಯಲ್ಲಿ 2019 ಲೋಕಸಭಾ ಚುನಾವಣೆ 51% ಆಗಿತ್ತು BJPಯ ವೋಟು. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. 48% ಆಗ್ತಾ ಇದೆ. JDS 7%, ಕಳೆದ ಸಲ 9% ಇತ್ತು. ಆದರೆ ಕಳೆದ ಸಲದ ಲೆಕ್ಕನೇ ಬೇರೆ. ಕಳೆದ ಸಲ 8 ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್ ಜೊತೆಗಿನ ಮೈತ್ರಿ, ಆ ಲೆಕ್ಕ ಬೇರೆ ಇತ್ತು. ಈ ಸಲ 3 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. 2% ವೋಟ್ ಶೇರ್ ಕಡಿಮೆ ಆಗುತ್ತೆ, 7%ಗೆ ಬರ್ತಾರೆ. ಕಾಂಗ್ರೆಸ್ 41% ಮತಗಳನ್ನು ತೆಗೆದುಕೊಳ್ಳುತ್ತೆ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ 9% ಜಾಸ್ತಿ. ಕಳೆದ ಲೋಕಸಭಾ ಚುನಾವಣೆ 32% ವೋಟ್ ಇತ್ತು ಕಾಂಗ್ರೆಸ್ಸಿಂದು. ಈ ಸಲ 9% ಜಾಸ್ತಿಯಾಗಿ 41% ಓಟಿಗೆ ಬರ್ತಾರೆ. ಇತರೆ 4%. ಕಳೆದ ಸಲ 7% ಇತ್ತು. ಎಸ್ ಪ್ರಶಾಂತ್, ಅದು ನೋಡಿ, ಕಳೆದ ಬಾರಿ ಮತ್ತು ಈ ಬಾರಿ ಆ ಮೈನಸ್ ಪ್ಲಸ್ ಲೆಕ್ಕಾಚಾರ ಸ್ವಲ್ಪ ಸಮಸ್ಯಾತ್ಮಕ ಇರುತ್ತೆ. ಯಾಕಂದರೆ ಕಳೆದ ಬಾರಿ 28 ಕ್ಷೇತ್ರಗಳಲ್ಲಿ BJP ಸ್ಪರ್ಧಿಸುತ್ತೆ, 27. ಸೊ ಈ ಬಾರಿ 3 ಸೀಟ್ಗಳನ್ನು BJP ಸ್ಪರ್ಧಿಸ್ತಾ ಇಲ್ಲ. ಎಸ್. ಸೊ ನಿಮ್ಗೆ ವೋಟ್ ಶೇರ್ 3 ಕ್ಷೇತ್ರದ ವೋಟ್ ಹೋಯ್ತು. JDS ಕಳೆದ ಬಾರಿ 8 ಕ್ಷೇತ್ರಗಳಲ್ಲೇನೋ ಸ್ಪರ್ಧೆ ಮಾಡಿತ್ತು. ಹೌದು. ಸೊ ಈ ಬಾರಿ JDS ಕೇವಲ 3 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ, 7% ವೋಟ್ ತೆಗೆದುಕೊಳ್ತಾ ಇದೆ. ಈ ಸರ್ವೆಯನ್ನು ನೋಡಿದ್ರೆ ಹಳೆ ಮೈಸೂರಿನಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಲ್ಲಿ ಮಾತ್ರ ನಾನು ಹೇಳ್ತಿದ್ದೀನಿ, ಸ್ವಲ್ಪ ಕೆಮಿಸ್ಟ್ರಿಯನ್ನು ಪಕ್ಕಕ್ಕೆ ಇಡೋಣ. BJP ತನ್ನ ವಿಧಾನಸಭೆಯ ವೋಟ್ ಶೇರನ್ನು ಮತ್ತು JDS ಈ ವೋಟ್ ಶೇರನ್ನು ತೆಗೆದುಕೊಂಡ್ರೆ 50 ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಕ್ರಾಸ್ ಮಾಡುವ ಪರಿಸ್ಥಿತಿಗೆ ಬರುತ್ತೆ. ಅದರ ಅರ್ಥ ಹಳೆ ಮೈಸೂರಿನಲ್ಲಿ BJP ನಿಯರ್ ಟು ನಿಯರ್ ಸ್ವೀಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಅಂದರೆ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರಗಳಿಗೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ ಅಂತಕ್ಕಂಥದ್ದು ಭಾಳ ದೊಡ್ಡ ಕುತೂಹಲ ಇದೆ. ಬಟ್ ಈ ಸರ್ವೆಯನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಸಿನ ಒಳ್ಳೆಯದಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟ್ಸ್ ಅದು. ಯಾಕಂದರೆ BJP ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇತ್ತು, BJP ಸರ್ಕಾರ ಹೋಗಬೇಕು ಅಂತಕ್ಕಂಥದ್ದು ಇತ್ತು, ಗ್ಯಾರಂಟಿಗಳು ಬಂದವು, ಸಿದ್ದರಾಮಯ್ಯ DK ಶಿವಕುಮಾರ್ ನಾಯಕತ್ವ ಇತ್ತು, DK ಶಿವಕುಮಾರ್ ಸಂಘಟನಾ ಸಾಮರ್ಥ್ಯ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ. ಆ ಕಾರಣದಿಂದ ಕಾಂಗ್ರೆಸ್ನ ವೋಟ್ ಶೇರ್ ಒಳ್ಳೆಯದರಲ್ಲಿ ಒಳ್ಳೆಯದಂದರೆ 42ಕ್ಕೆ ಬಂತು. ಈಗ ಲೋಕಸಭೆ ಪ್ರಶ್ನೆ ಇರೋದು ಇಲ್ಲೇ ಅಜಿತ್. ಹೌದು. ಕ್ರಕ್ಸ್ ಆಫ್ ದ ಮ್ಯಾಟ್ರ್ ಏನು ಅಂತಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ವೋಟು ಹಾಕಿದ ಎಷ್ಟು ಮತದಾರರು ಈ ಸಲ BJPಗೆ ಹಾಕ್ತಾರೆ? ಒಂದದು. ಇನ್ನೊಂದು, BJPಗೆ ವೋಟ್ ಹಾಕಿದ JDSಗೆ ವೋಟ್ ಹಾಕಿದ ಎಷ್ಟು ಮತದಾರರು ಈ ಬಾರಿ ಕಾಂಗ್ರೆಸ್ ಶಿಫ್ಟ್ ಆಗ್ತಾರೆ? ಇಫ್ ಎಟ್ ಆಲ್ ಗ್ಯಾರಂಟಿಗಳು ಕೈ ಹಿಡಿದು ಕಾಂಗ್ರೆಸ್ 2-3%, 4% ವೋಟನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ಕಾಂಗ್ರೆಸ್ 14-15ರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ 41-42ರಲ್ಲೇ ಉಳಿದು ತನ್ನ ವೋಟ್ ಶೇರನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಲ್ಲ ಅಂತಾದರೆ ಕಾಂಗ್ರೆಸ್ ಈ ನಂಬರ್ಸಲ್ಲಿ ಬರೋ ಸಾಧ್ಯತೆಗಳಿವೆ. ಸೊ ಡಿಫ್ರೆನ್ಸ್ ನಾನು ಹೇಳಿದೆ ಆಗಲೇ, ಡಿಫ್ರೆನ್ಸ್ ಈಸ್ ಗ್ಯಾರಂಟಿ. ಗ್ಯಾರಂಟಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಈ ಬಾರಿ ಏನೋ ಒಂದು ಬೇರೆ ಕಾರಣದಿಂದ ಕಾಂಗ್ರೆಸ್ನ ಕೈ ಹಿಡಿಬೇಕು ಅಂತಕ್ಕಂಥ ಸ್ಥಿತಿ ಇರಲಿಲ್ಲ. ಸರಿ, ಒಂದು ನೋಡ್ಲಿಕ್ಕೆ ಸಿಕ್ಕಿದೆ, ಕಾಂಗ್ರೆಸ್ನ ವೋಟರ್ ವೋಕಲ್ ಆಗಿದ್ದಾನೆ, ಕಾಂಗ್ರೆಸ್ನ ಕಾರ್ಯಕರ್ತ ವೋಕಲ್ ಆಗಿದ್ದಾನೆ, ಕಾಂಗ್ರೆಸ್ನ ನಾಯಕರು ವೋಕಲ್ ಇದ್ದೇ ಇದ್ದಾರೆ ಬಿಡಿ. ಆದರೆ ಕಾಂಗ್ರೆಸ್ನ ಮತದಾರರು ಹೆಚ್ಚುವರಿಯಾಗಿ ಏನಾದರೂ ಕಾಂಗ್ರೆಸ್ಗೆ ಮತದಾರರು ಸಿಕ್ಕಿದರೆ 45-46% ಕಾಂಗ್ರೆಸ್ ಹೋದರೆ
ಕಾಂಗ್ರೆಸ್ಸಿನ ಗುರಿ ಇದೆಯಲ್ಲ 14 ಅಂದರೆ ಅಂದಾಜು 14ಕ್ಕೆ ರೀಚ್ ಆಗುತ್ತೆ ಅಂತ. ನಾನು ಅಂದರೆ ಜಾತಿವಾರು ಲೆಕ್ಕ ಹಾಕುವಾಗ ಏನಾದರೂ ಪ್ರದೀಪ್ ಗುಪ್ತಾ ಸ್ವಲ್ಪ ಏನು ಕರ್ನಾಟಕದ ಜಾತಿ ಕಾಂಬಿನೇಷನ್ಗಳನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರ ಅಂತ ಅನಿಸಿದ್ದು ಯಾಕೆ ಅಂದರೆ ಜಾತಿವಾರು ವಿವರಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಪ್ರಬಲ ಸಮುದಾಯಗಳು ಹೆಂಗೆ ಓಟ್ ಹಾಕಿದ್ದಾವೆ. ಜಾತಿವಾರು ಲಿಂಗಾಯತ, ಓಕೆ, ಎಸ್ ಸಿ ಮತಗಳು, ಪರಿಶಿಷ್ಟ ಜಾತಿಯ ಮತಗಳು NDAಗೆ 41%, ಕಾಂಗ್ರೆಸ್ಸಿಗೆ 55%, ಬಿಜೆಪಿ JDS ಮೈತ್ರಿಗೆ 41%, 55% ಕಾಂಗ್ರೆಸ್ಸಿಗೆ, 4% ಇತರೆ ಅಂತ ಹೇಳ್ತಾರೆ. 41-55 ಲುಕ್ಸ್ ಲಾಜಿಕಲ್. ದೇಶದ ಎವರೇಜ್, ಎಸ್, ಇದು ತಾರ್ಕಿಕ ಅನ್ಸುತ್ತೆ. ST ಮತಗಳು ಬಿಜೆಪಿ JDS ಮೈತ್ರಿಗೆ 59% ಹೋಗಿದ್ದಾವೆ, ಕಾಂಗ್ರೆಸ್ಸಿಗೆ 36% ಬಂದಿದ್ದಾವೆ, ಇತರೆ 5%. ಲುಕ್ಸ್ ಲಾಜಿಕಲ್. 59%. ಅಂದರೆ ಮೋದಿ ಚುನಾವಣೆಯಲ್ಲಿ ಹೆಚ್ಚು ಓಟ್ ಬರುತ್ತೆ ST ಸಮುದಾಯದಲ್ಲಿ. ಎಸ್, ಕಳೆದ ಬಾರಿ ST ಸಮುದಾಯದ ಓಟ್ಗಳು ಬಂದಿದ್ವು, ಆದರೆ ಜೊತೆಗೆ ಲಿಂಗಾಯತರು ನಿಂತಿರದೇ ಇರುವ ಕಾರಣದಿಂದ ಬಳ್ಳಾರಿ, ರಾಯಚೂರಿನಲ್ಲಿ ಮತ್ತು ಜನಾರ್ದನ್ ರೆಡ್ಡಿ ಕಾರಣದಿಂದ BJP ಸೀಟ್ಗಳು ಗೆಲ್ಲಿಗೆ ಸಾಧ್ಯ ಆಗಿರಲಿಲ್ಲ. ನನಗನ್ಸುತ್ತೆ ಈ ಬಾರಿ ನ್ಯಾಷನಲ್ ಎವರೇಜ್ ಕೂಡ ತೆಗೆದುಕೊಂಡಾಗ ST ಮತಗಳು ಹೆಚ್ಚು BJPಯತ್ತ ವಾಲಿವೆ, SC ಮತಗಳು ಇಂಡಿಯಾ ಒಕ್ಕೂಟದತ್ತ ವಾಲಿವೆ. ಓಕೆ, 59% ST ಮತಗಳು ಬಿಜೆಪಿ JDS ಮೈತ್ರಿಗೆ ಬಂದಿದ್ರೆ 36% ಕಾಂಗ್ರೆಸ್ಸಿಗೆ ಹೋಗಿದ್ದಾವೆ ಅಂತ ಈ ಸರ್ವೆ ಹೇಳ್ತಾ ಇದೆ. ನೆಕ್ಸ್ಟ್ ಏನು ಸ್ಲೈಡ್ ಬರುತ್ತಲ್ಲ ಅದ್ರ ಬಗ್ಗೆ ಇರೋದು ಕುತೂಹಲ. ಲಿಂಗಾಯತ ಕನ್ಸಾಲಿಡೇಷನ್ ಆಗಿದೆ ಅಂತ ಈ ಸರ್ವೆ ಹೇಳುತ್ತೆ. ಬಿಜೆಪಿ JDS ಮೈತ್ರಿ 80% ಲಿಂಗಾಯತ ಮತಗಳನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ 15% ಲಿಂಗಾಯತ ಮತಗಳನ್ನು ತೆಗೆದುಕೊಂಡಿದೆ. ಒಕ್ಕಲಿಗ 70% ಮತಗಳನ್ನು ಬಿಜೆಪಿ JDS ಮೈತ್ರಿ ತಗೊಂಡ್ರೆ ಕೇವಲ 24% ಕಾಂಗ್ರೆಸ್ಸಿಗೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಕುರುಬ ನೋಡಿ, ಬಿಜೆಪಿ JDS ಮೈತ್ರಿ 46% ಓಟ್ಗಳನ್ನು ತಗೊಂಡ್ರೆ ಕಾಂಗ್ರೆಸ್ 50% ಓಟ್ಗಳನ್ನು ತೆಗೆದುಕೊಂಡಿದೆ ಅಂತ. ನನಗೆ ಈ ಎರಡು ಕಾಲಮ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರೋದು. 70% ಒಕ್ಕಲಿಗ ಕನ್ಸಾಲಿಡೇಷನ್ ಬಿಜೆಪಿ JDS ಪರವಾಗಿ ಆಗಿರುವ ಸಾಧ್ಯತೆ ಇದೆಯಾ? 46% ಕುರುಬ ಮತಗಳು ಬಿಜೆಪಿಗೆ JDSಗೆ ಅಂತ ಹೇಳ್ತಾರೆ. ಅದೇ ನನಗೆ ಲಿಂಗಾಯತ ಒಕ್ಕಲಿಗ ಬಹಳ ಕನ್ಫ್ಯೂಷನ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, DK ಶಿವಕುಮಾರ್ ಕಾಂಗ್ರೆಸ್ನ ನಾಯಕರಾಗಿ ಹೊರಹೊಮ್ಮಿದ ಚುನಾವಣೆ ವಿಧಾನಸಭಾ ಚುನಾವಣೆ. ಹೌದು, ಅಲ್ಲಿ JDSನ ಓಟು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿತ್ತು. ಈ ಚುನಾವಣೆ ಆ ನಾಯಕತ್ವವನ್ನು ನಿರ್ಧರಿಸುವ ಚುನಾವಣೆ ಅಲ್ಲ. ಓಕೆ ಓಕೆ, ಈ ಚುನಾವಣೆ ಹೀಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗರ ಈಗ DK ಶಿವಕುಮಾರ್ ನಾಯಕತ್ವ ಇದ್ದರೂ ಕೂಡ ಇಟ್ ವಾಸ್ 60-40. ಓಕೆ, 60 ಇನ್ ಫೇವರ್ ಆಫ್ JDS ಆ್ಯಂಡ್ BJP ಸೇರ್ಕೊಂಡು 60 ತೆಗೆದುಕೊಳ್ತಾ ಇತ್ತು. DK ಶಿವಕುಮಾರ್ 30 ಇದ್ದಿದ್ದನ್ನು 40ವರೆಗೆ ತಂದಿರ್ಲಿಕ್ಕೆ ಸಾಕು ವಿಧಾನಸಭಾ ಚುನಾವಣೆ. ಓಕೆ ಓಕೆ, ಇದು ಇವೆಲ್ಲ ಊಹೆ, ಎಕ್ಸಾಕ್ಟ್ ನಂಬರ್ಸ್ ನಿಮ್ಗೆ ಸಿಗಲ್ಲ. ಆದರೆ ನೀವು ಹೇಳೋದು ಒಕ್ಕಲಿಗ ವೋಟಿಂಗ್ ಹಿಂಗೆ ಆಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಒಟ್ಟಿಗೆ ಬರಬೇಕು ಅನ್ನುವ ಕಾರಣಕ್ಕೋಸ್ಕರವೇ BJP JDS ಮೈತ್ರಿ ಆಗಿದೆ. ಓಕೆ ಓಕೆ, ಒಂದು ಮತ್ತು ಒಕ್ಕಲಿಗ ನಿಂತಲ್ಲಿ ಅದು 60-40 ಆಗಿರುತ್ತೆ. ಕಾಂಗ್ರೆಸ್ ಎದುರುಗಡೆ OBC ಕೊಟ್ಟಾಗ ದಟ್ ಕ್ಯಾನ್ ಬಿ 70-30 ಆಲ್ಸೋ. ಎಸ್, ಲಿಂಗಾಯತ ಕ್ಷೇತ್ರದಲ್ಲಿ, ಒಕ್ಕಲಿಗ ಕ್ಷೇತ್ರದಲ್ಲಿ. ಬಟ್ ನೀವು ಹೇಳಿದಂತೆ ಕುರುಬ, ಎಸ್, ಯಾಕಂದರೆ ಈ ಸಲ ಕುರುಬ ಸಮುದಾಯ BJPಗೆ ಶಿಫ್ಟ್ ಆಗಲಿಕ್ಕೆ ಮೋದಿ ಬಿಟ್ಟರೆ ಸ್ಥಳೀಯ ಕಾರಣಗಳು ಏನೂ ಇರಲಿಲ್ಲ. ಬಿಜೆಪಿ ದೂರ ಹೋಗುವುದಕ್ಕೆ ಕೆಲವು ಕಾರಣಗಳಿದ್ವು. ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕುರುಬರಿಗೆ ಟಿಕೆಟ್ ಕೊಡಲಿಲ್ಲ, 108 ಕಾರಣಗಳು ಕುರುಬರು ದೂರ ಹೋಗಲಿಕ್ಕಿವೆ. ಕೆಲವು ನಾನು ಸರ್ವೆಗಳ ನಂಬರ್ಸ್ ನೋಡ್ತಿದ್ದೆ, ಕೆಲ ಆಂತರಿಕ ಸರ್ವೆಗಳಲ್ಲಿ ಕುರುಬ ಪುರುಷ 40-60 ಇದ್ದ. ಕುರುಬ ಪುರುಷ 40 BJP ಇದು, ಓಕೆ, 60 ಕಾಂಗ್ರೆಸ್. ಓಕೆ, ಬಟ್ ಈಶ್ವರಪ್ಪ ಎಪಿಸೋಡ್ನ ನಂತರ ಅದು ಏನಾಗಿದೆ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ. ಕುರುಬ ಮಹಿಳೆ ಅತಿ ಹೆಚ್ಚು ವೋಕಲ್ ಅಬೌಟ್ ಗ್ಯಾರಂಟಿ ಆ್ಯಂಡ್ ಸಿದ್ದರಾಮಯ್ಯ. ಓಕೆ, ಈಗ ಸಿದ್ದರಾಮಯ್ಯನವರ ಚುನಾವಣೆಯಲ್ಲಿ ಅದು 80-20 ಇರುತ್ತೆ. 80% ಕುರುಬರು ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ, ಬಿಕಾಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. 14-19 ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಅದು
ಕೆಲವು ಕ್ಷೇತ್ರಗಳಲ್ಲಿ 30%, 35%, 40%ವರೆಗೆ ಬಿ ಜೆ ಪಿ ಓಟ್ ತೆಗೆದುಕೊಂಡು. ಯಾಕಂದರೆ ಇಲ್ಲಂತರೂ ನಮ್ಮದೇ ಮುಖ್ಯಮಂತ್ರಿ ಇದ್ದಾರೆ, ಮೇಲ್ಗಡೆನೂ ಹಿಂದುಳಿದ ವರ್ಗದವನು ಪ್ರಧಾನಮಂತ್ರಿ ಆಗ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಈ ಬಾರಿ ಅಂಥ ವಾತಾವರಣ ಇರಲಿಲ್ಲ. ಸರ್ವೆ ಹೇಳ್ತಾ ಇದೆ 46%ವರೆಗೆ ಕುರುಬರು ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ 46% ಕುರುಬ ಓಟಿನ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆ 20-22 ಪ್ರೊಜೆಕ್ಷನ್ ತೋರಿಸ್ತಾ ಇದೆ. ಇದು 46% ಆಗಿಲ್ಲ ಅಂದರೆ ಸಹಜವಾಗಿ 4-5 ಕ್ಷೇತ್ರ ಡೌನ್ ಆಗ್ಬೋದು. ಅಲ್ಲ, ಅದೇ ಕುರುಬ ಮತದಾರರು ಈಗ ಕುರುಬ ಮಾನ್ಕೆ ಚಲೋ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಓಕೆ, ನೀವು ಯಾವುದೇ ಕ್ಷೇತ್ರದಲ್ಲಿ ನನ್ನ ಲೆಕ್ಕಾಚಾರ 80-20 ಇದೆ ಇದು. ನಾನು ಸುಮ್ಮನೆ ಆರ್ಗ್ಯುಮೆಂಟ್ಗೆ 70-30, 65-35 ವರೆಗೆ ಇರುತ್ತೆ ಅಂತ ಅನ್ಸುತ್ತೆ. ಓಕೆ ಓಕೆ. ಯಾಕಂದರೆ ಅನೇಕ ಹಿಂದುಳಿದ ವರ್ಗದ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ದೇ ಗೋ ವಿತ್ ಕಾಂಗ್ರೆಸ್ ಬಿಕಾಸ್ ಆಫ್ ಸಿದ್ದರಾಮಯ್ಯ, ಲೋಕಸಭಾ ಚುನಾವಣೆಯಲ್ಲಿ ದೇ ಶಿಫ್ಟ್. ಬಟ್ ಅತಿ 50-46 ಮಟ್ಟಿಗೆ ಇರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅನೇಕ ಕ್ಷೇತ್ರ ಈಗ ಈಶ್ವರಪ್ಪನವರು ಟಿಕೆಟ್ ಶಿವಮೊಗ್ಗದಲ್ಲಿ ಸಿಗದೇ ಇರಬಹುದು, ಬಟ್ ಅದರ ಡೆಂಟ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾಕಂದರೆ ನೋಡಿ, ಕುರುಬರು ಒಂದಿದಾರಲ್ಲ, RSSಗಿಂತ ಸ್ಟ್ರಾಂಗ್ಲಿ ನೆಟ್ವರ್ಕ್ ವೋಟಿಂಗ್ ಪ್ಯಾಟರ್ನ್ ಇರುತ್ತೆ. ಹೌದು. ಅಂದರೆ ತಮ್ಮ ಇರುತ್ತೆ ಈ ಭಾರತದ ಜಾತೀಯ ವ್ಯವಸ್ಥೆಯಲ್ಲಿ. ಹೀಗಾಗಿ ಈಗ ಇದು ಕುರುಬರಿಗೂ ಗೊತ್ತು, ಇದು ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಪ್ರಶ್ನೆ ಅಂತ. ಸೊ ಅದಕ್ಕೆ ಅಷ್ಟು ವೋಟ್ ಮಾಡಿದ್ದಾರೆ. ಈಶ್ವರಪ್ಪನವ್ರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಮಗೆ BJP ಬೇಡ, ನಾವು ವೋಟ್ ಹಾಕಬೇಕಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ದಾರೆ. ಇದು ನೋಡಬೇಕು. ನನಗೆ 65-35 ಅನಿಸುತ್ತೆ. ಬಟ್ ಆಕ್ಸಸ್ ಮೈ ಇಂಡಿಯಾ ಹೇಳ್ತಾ ಇದೆ 50-46. ಪುರುಷರು ಮಹಿಳೆಯರಲ್ಲೂ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಓಕೆ ಓಕೆ. ಸೊ ಗ್ಯಾರಂಟಿ ಅತಿ ಹೆಚ್ಚು ತಲುಪುವ ಸಮುದಾಯಗಳನ್ನು ನೋಡಿದಾಗ ಕುರುಬ ಮತ್ತು ಹಿಂದುಳಿದ ಮುಸ್ಲಿಂ, SC, ST ಈ ಸಮುದಾಯಗಳಲ್ಲೇ ಗ್ಯಾರಂಟಿ ಹೆಚ್ಚು ಚರ್ಚೆ ಆಗಿರಬೇಕು, ಜಾಸ್ತಿ ವರ್ಕ್ ಆಗಿರಬೇಕು. ಹಾಗೆ ಕುರುಬರ ವೋಟಿಂಗ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಂಬಿಗ್ವಿಟಿ ಇದೆ ಅಂತ ನನಗೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.